ಗೋಬಿ ಮಾಡೋದಕ್ಕೆ ನಾನು ತೊಗೊಂಡಿರೋದು 1 ಫುಲ್ ಗೋಬಿ, 3 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, 2 ಮೆಣಸಿನ್ಕಾಯಿ, ಮೈದಾ ಹಾಗೆ ಕಾರ್ನ್ಫ್ಲೋರ್. ಫಸ್ಟು ಗೋಬಿನ ನೀಟಾಗಿ ತೊಳ್ಕೊಳ್ಳಿ. ಅದರಲ್ಲಿ ಹುಳ ಇರ್ತವೆ, ಹಂಗಾಗಿ ನೀಟಾಗಿ ತೊಳ್ಕೊಬೇಕಾಗುತ್ತೆ. ತೊಳೆದಿರೋ ಗೋಬಿನ ಬಿಸಿನೀರಿಗೆ ಹಾಕಿ ಅದ್ರ ಜೊತೆ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ. ಗೋಬಿಲಿ ಸ್ವಲ್ಪ ಹುಳ ಜಾಸ್ತಿ ಇರ್ತವೆ ಅಂತ ಕೇಳ್ಪಟ್ಟಿದ್ದೀನಿ, ಹಂಗಾಗಿ ಬಾಯ್ಲ್ ಮಾಡ್ಕೊಂಡಷ್ಟು ಗೋಬಿ ಚೆನ್ನಾಗಿ ಸಿಗುತ್ತೆ. ಗೋಬಿನ ಬಾಯ್ಲ್ ಆಗಕ್ಕೆ ಬಿಡೋಣ. ಇಲ್ಲಿ ಮಿಕ್ಸಿಂಗ್ ಮಾಡ್ಕೊಳ್ಳೋಣ. ಒಂದು ಬೌಲ್ ತೊಗೊಳ್ಳಿ. ಆ ಬೌಲ್ಗೆ ಅರ್ಧ ಕಪ್ ಕಾರ್ನ್ಫ್ಲೋರ್ ಹಾಕಿ, ಅದೇ ಕಪ್ ಪ್ರಮಾಣದಲ್ಲಿ 1/4 ಕಪ್ ಮೈದಾ, 1.5 ಸ್ಪೂನ್ ಚಿಲ್ಲಿ ಪೌಡ್ರ್ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕೊಳ್ಳಿ, ಸ್ವಲ್ಪ ಅರಿಶಿಣ, ನಾನು 1 ಸ್ಪೂನ್ ಅಷ್ಟು ಉಪ್ಪು ತೊಗೊಂಡಿದ್ದೀನಿ. ನೀವು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಳ್ಳಿ. ಒಂದು ಅರ್ಧ ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಇದನ್ನು ನೀಟಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ. ಹಿಂಗೆ ಅಂದರೆ ಉಪ್ಪು ಖಾರ ಎಲ್ಲ ಹಿಟ್ಟಿನ ಜೊತೆ ಬೆರಿಬೇಕು, ಹಂಗೆ ಡ್ರೈ ಮಿಕ್ಸ್ ಮಾಡಿಕೊಂಡು ಆ ಹಿಟ್ಟು ಖಾರದ ಜೊತೆ ಮಿಕ್ಸ್ ಆದಾಗ ಎಲ್ಲ ಅದು ಸ್ವಲ್ಪ ರೆಡ್ ಕಾಣಿಸ್ತದೆ, ಆ ಥರ ಕಾಣಿಸ್ತಾ ಇರಬೇಕು. ಇಷ್ಟಾದಮೇಲೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಅದನ್ನು ಕಲಿಸ್ತಾ ಹೋಗಿ. ನೋಡಿ, ತುಂಬ ತೆಳುವಾಗಿ ಕಲಿಸ್ಬೇಡಿ, ಹಿಟ್ಟ ಗಟ್ಟಿಗೂ ಇರಬಾರ್ದು. ಆ ನೀರನ್ನ ಕರೆಕ್ಟಾಗಿ ಸೇರಿಸಿ ಕಲಿಸಿ. ಅದಕ್ಕೆ ಕಲಸಿದ ಮೇಲೆ ಆವಾಗಲೇ ಬೇಯಿಸಿಟ್ಕೊಂಡಂಥ ಗೋಬಿನ ಇದಕ್ಕೆ ಆ್ಯಡ್ ಮಾಡಿ ನೀಟಾಗಿ ಅದನ್ನು ಅದ್ರ ಜೊತೆ ಕಲಿಸ್ಕೊಳ್ಳಿ. ನೀಟಾಗಿ ಅದು ಅಷ್ಟು ಹಿಟ್ಟು ಗೋಬಿ ಎರಡು ಸೇರ್ಕೊಳ್ಳೋ ಥರ ನೀಟಾಗಿ ಕಲಿಸ್ಕೊಳ್ಳಿ. ಅದಕ್ಕೆ ಕಲಿಸಿದ ಮೇಲೆ ಒಂದು 10 ನಿಮಿಷ ಇದನ್ನು ನೆನೆಯೋಕೆ ಬಿಡಿ. ಗ್ರೇವಿ ಮಾಡೋಣ. ಗ್ರೇವಿ ಮಾಡೋದಕ್ಕೆ ಸ್ವಲ್ಪ ಪ್ಯಾನ್ನ ಪ್ರೀ ಹೀಟ್ ಮಾಡ್ಕೊಳ್ಳಿ. ಅದಾದಮೇಲೆ ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಸ್ವಲ್ಪ ಕಾಯಬೇಕು. ಅದು ಕಾದ ನಂತರ ಅದಕ್ಕೆ ಆಗಲೇ ಹೆಚ್ಚಿಟ್ಕೊಂಡಂತಹ ಈರುಳ್ಳಿ, ಮೆಣಸಿನ್ಕಾಯಿ ಹಾಗೆ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ನೀಟಾಗಿ ಹುರ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಬೇಯಬೇಕು. ಈರುಳ್ಳಿ ರೋಸ್ಟ್ ಆಗುವಾಗ ಸ್ವಲ್ಪ ಅದ್ರ ಜೊತೆ ಉಪ್ಪನ್ನ ಬೆರೆಸ್ಕೊಳ್ಳಿ, ರುಚಿ ತಕ್ಕಷ್ಟು. ಈರುಳ್ಳಿ ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಬೇಯುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಈಗ ಸ್ಪೈಸಸ್ ಸೇರಿಸ್ಕೊಳ್ಳೋಣ. 1 ಸ್ಪೂನಷ್ಟು ಚಿಲ್ಲಿ ಪೌಡರ್, ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ನನಗಂತೂ ಖಾರ ಇಷ್ಟ, ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಕೊರಿಯಂಡರ್ ಪೌಡರ್, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನೀವು ಕ್ಯಾಪ್ಸಿಕಮ್ನು ಸಹ ಆ್ಯಡ್ ಮಾಡ್ಕೊಬೋದು. ನನಗೆ ಇಷ್ಟ ಇಲ್ಲ, ಸೊ ನಾನು ಆ್ಯಡ್ ಮಾಡಿಲ್ಲ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ನೀಟಾಗಿ ರೋಸ್ಟ್ ಮಾಡಿದ್ಮೇಲೆ ಇದಕ್ಕೆ ಇವಾಗ ಸಾಸ್ ಸೇರಿಸ್ಕೊಳ್ಳೋ ಸಮಯ. ಒಂದು ಸ್ವಲ್ಪ ಟೊಮೊಟೊ ಸಾಸ್, ಹೀಗೆ ಒಂದು ಸ್ವಲ್ಪ ಸೋಯಾ ಸಾಸ್. ಇದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದ್ರ ಜೊತೆ ಇದು ಕಾರ್ನ್ಫ್ಲವರ್ ಆ್ಯಂಡ್ ನೀರನ್ನ ಮಿಕ್ಸ್ ಮಾಡಿಬಿಟ್ಟು 1 ನಿಮಿಷ ಮಾಡ್ಕೊಂಡಿರ್ತೀವಿ. ಅದನ್ನು ಇದಕ್ಕೆ ಹಾಕ್ಬಿಟ್ಟು ನೀಟಾಗಿ ಕೈ ಆಡ್ಕೋಬೇಕು. ಆ ಥಿಕ್ನೆಸ್ಗೋಸ್ಕರ ಇದನ್ನು ಯೂಸ್ ಮಾಡ್ತಾರೆ.
ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿ. ಇಷ್ಟೇ ಗ್ರೇವಿ. ಒಂದು ಪ್ಯಾನ್ ಹಿಡ್ಕೊಂಡು ಆ ಪ್ಯಾನಿಗೆ ಎಣ್ಣೆ ಹಾಕಿ ಆ ಎಣ್ಣೆ ಕಾದ ನಂತರ ಗೋಬಿ ಹಾಕ್ತಾ ಹೋಗಬೇಕು. ಎಣ್ಣೆ ಕಾದ ನಂತರ ಅದರೊಳಗೆ ಗೋಬಿನ ಹಾಕ್ತಾ ಹೋಗಿ. ನೋಡಿ, ಈ ಥರ ಇವಾಗ ಹಾಕಿದ ಮೇಲೆ ಅದು ಸ್ವಲ್ಪ ಫ್ರೈ ಆಗೋದಕ್ಕೆ ಬಿಡಬೇಕು. ಸ್ವಲ್ಪ ಫ್ರೈ ಆದಮೇಲೆ ಅದು ನೀಟಾಗಿ ತಿರುಗಿಸಿ ಹಾಕಬೇಕು. ಸ್ವಲ್ಪ ಕ್ರಿಸ್ಪಿಯಾಗಿ ಬರ್ತಾ ಹೋಗುತ್ತೆ. ಅದು ತಿರುಗಿಸಿ ಹಾಕ್ತಾ ಹೋಗಬೇಕು. ಇದನ್ನು ನೀಟಾಗಿ ತಿರುಗಿಸಿ ಬೇಯಿಸ್ಕೊಂಡು ಹೋಗಬೇಕು. ಲೋ ಅಲ್ಲ, ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ತಾ ಇರಿ ಅದನ್ನು. ನೋಡಿ, ಇದು ಇವಾಗ ಬೆಂದಿದೆ, ಚೆನ್ನಾಗಿ ಬೆಂದಿದೆ. ಈ ಥರ ಕೆಂಪು ಕಲರ್ ಬರ್ತಾ ಹೋಗುತ್ತೆ. ಗೋಬಿ ಎಲ್ಲ ಫುಲ್ ಕ್ರಿಸ್ಪಿಯಾಗಿ ಬರ್ತಾ ಇದೆ. ಸೌಂಡ್ ಕೂಡ ಕೇಳಿಸ್ತಾ ಇದೆ, ಕ್ರಿಸ್ಪಿನೆಸ್ಸು. ಇವಾಗ ಇದನ್ನ ಎತ್ತೋಣ. ಇದೇ ಥರ ನಾನು ಎಲ್ಲ ಗೋಬಿನೂ ಟೋಸ್ಟ್ ಮಾಡ್ತಾ ಹೋಗ್ತೀನಿ. ನೋಡಿ, ಈ ಥರ ಬಂದಿದೆ ಈ ಗೋಬಿ. ಸ್ವಲ್ಪ ನೀರನ್ನ ಹಾಕ್ಕೊಂಡು ಮೀಡಿಯಮ್ ಥಿಕ್ನೆಸ್ ಬರೋವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಹೈ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ಇದನ್ನು. ಇದಾದಮೇಲೆ ಇದಕ್ಕೆ ನಾವು ಆವಾಗಲೇ ಮಾಡ್ಕೊಂಡಂಥ ಡ್ರೈ ಗೋಬಿನ ಆ್ಯಡ್ ಮಾಡಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡ್ರೆ ನಾವು ಕೇಳಿದಂತಹ ರೆಸ್ಟೋರೆಂಟ್ ಸ್ಟೈಲ್ ಗೋಬಿ ರೆಡಿ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದಿಸ್ಬೇಕು. ನೋಡಿ, ಎಷ್ಟು ಚಂದ ಕಾಣಿಸ್ತಾ ಇದೆ ಅಲ್ವಾ? ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು the gobi is ready. ಇದನ್ನ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಹಾಕ್ಕೊಂಡು ರುಚಿ ಸವಿತಾ ಇದ್ರೆ ಆಹಾ. ಹೆಚ್ಚಿನ ವಿಡಿಯೋಗಳಿಗಾಗಿ MK ಸ್ಪೈಸಿನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.